ಮಾಡ್ಕೊಳ್ಳೋಣ. ಇವಾಗ ಬದನೆ ಈ ಥರ ಒಳಗಡೆ ಫುಲ್ ಮಾಡ್ಕೊಳ್ಳೋಣ. ಜಾಗ ಚೆನ್ನಾಗಿ ತುಂಬ್ಕೊಳ್ಳಿ. ಎಣ್ಣೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಮೊದಲಿಗೆ ಬದನೆಕಾಯಿ ತೊಗೊಂಡಿದ್ದೀನಿ, ನೀರು ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇವಾಗ ಬದನೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಹುಳ ಪಳ ಇರುತ್ತೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳೋಣ. ತೆಂಗಿನಕಾಳು ಹಾಕೊಂಡು ಹುರ್ಕೋಬೇಕು ಚೆನ್ನಾಗಿ. ಚೆನ್ನಾಗಿ ಕೈ ಆಡಿಸ್ಬೇಕು. ಅದರಲ್ಲಿ ಜಾಸ್ತಿ ಹೊತ್ತಕ್ಕೆ ಹೋಗ್ಬಾರ್ದು, ಸ್ಮೆಲ್ ಬಂದ್ಬಿಡುತ್ತೆ. ಚೆನ್ನಾಗಿ ಸುಟ್ಟಿದೆ. ಇವಾಗ ಇಳಿಸ್ಕೊಳ್ಳೋಣ. ಈಗ ಮರಕ್ಕೆ ಹಾಕೊಳ್ಳೋಣ. ಒಂದು ಗ್ಲಾಸ್ ಹಾಕೊಂಡಿದ್ದೀನಿ, ಕುಟ್ಕೊಳ್ಳೋಣ ಮೀಡಿಯಮ್ ಸೈಜಲ್ಲಿ. ಶೇಂಗಾ ದಿಂಡಿ ರೆಡಿಯಾಗಿದೆ, ಹಾಕೊಳ್ಳೋಣ. ಅರಿಶಿನ ಹಾಕೊಳ್ಳೋಣ, ಖಾರದ ಪುಡಿ ಹಾಕೊಳ್ಳೋಣ, ಎಣ್ಣೆ ಹಾಕೊಳ್ಳೋಣ. ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಣ್ಣೆ, ಖಾರ, ಅರಿಶಿನ ತವರೆಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಬಂದೆ ಈ ಥರ ಒಳಗಡೆ ಫುಲ್ ಮಾಡ್ಕೊಳ್ಳೋಣ. ಜಾಗ ಚೆನ್ನಾಗಿ ತುಂಬ್ಕೊಳ್ಳಿ. ಈ ಥರ ನೋಡಿ, ಈ ಥರ ಚೆನ್ನಾಗಿ ಪ್ಯಾಕ್ ಮಾಡ್ಕೋಬೇಕು. ಪಾತ್ರೆ ಇಟ್ಕೊಳ್ಳೋಣ. ಮಾಡಿದ್ರೆ ಸಖತ್ತಾಗುತ್ತೆ. ನೀವು ಕೂಡ ಟ್ರೈ ಮಾಡಿ. ಇವಾಗ ಇದಕ್ಕೆ ಒಂದು ಚೂರು ಎಣ್ಣೆ ಹಾಕೊಳ್ಳೋಣ. ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ. ಟೊಮೆಟೊನ ಹಾಕೊಳ್ಳೋಣ. ನೀರು ಹಾಕೊಳ್ಳೋಣ. ಇವಾಗ ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಏನು ಬೇಡ. ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಒಂದು 10 ನಿಮಿಷ. ಸ್ಮೆಲ್ 10 ನಿಮಿಷ ಆಗೋಯ್ತು. ಈ ಥರ ಬಂದಿದೆ ನೋಡಿ. ಇನ್ನು ಸ್ವಲ್ಪ ಕುದಿಬೇಕು, ನೀರು ಖಾಲಿ ಆಗಿರುತ್ತಲ್ಲ. ಚೆನ್ನಾಗಿ ಕೊಟ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಶೇಂಗಿನ ಹಿಂಡಿ ಪಲ್ಯ, ಚಪಾತಿ. ನೋಡಿದ್ರಲ್ಲ ಬದನೆಕಾಯಿ ಪಲ್ಯ ಮಾಡೋದು ಎಷ್ಟು ಸುಲಭ ಅಂತ. ನೀವು ಕೂಡ ಮಾಡ್ಕೊಳ್ಳಿ, ತಿನ್ನಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ.